ಅಮರನಾಥ ಯಾತ್ರೆಯ ಮೇಲೆ ಉಗ್ರರು ಕಣ್ಣಿಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಅಮರನಾಥ ಯಾತ್ರೆ ಅಂತ ಹೇಳಿದ್ರೆ ಹಿಂದೂ ಬಾಂಧವರಿಗೆ ಒಂದು ಪವಿತ್ರ ಯಾತ್ರೆ. ಬಹಳಷ್ಟು ಸಂಖ್ಯೆಯಲ್ಲಿ ಅಮರನಾಥ ಯಾತ್ರೆಯನ್ನು ಕೈಗೊಳ್ತಾರೆ. ಈ ಯಾತ್ರೆಯ ಮೇಲೆ ಉಗ್ರರು ಕಣ್ಣಿಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಇಬ್ಬರು ಜೈಷೆ ಸಹಾನುಭೂತಿಗಳ ಬಂಧನವನ್ನು ಮಾಡಲಾಗಿದೆ. ಭದ್ರತಾ ಪಡೆಗಳಿಗೆ ದೊಡ್ಡ ಯಶಸ್ಸು ಇದು. ನೋಡಿ, ಕಾಶ್ಮೀರದಲ್ಲಿ ಅಮರನಾಥ ಯಾತ್ರೆ ನಡೀತಾ ಇರುವ ಸಮಯದಲ್ಲಿ ಟ್ರಾಲ್ನಲ್ಲಿ ಶಸ್ತ್ರಾಸ್ತ್ರ ಮತ್ತು ಸ್ಫೋಟಕಗಳೊಂದಿಗೆ ಇದ್ದಂತಹ ಇಬ್ಬರು ಜೈಷ್ ಉಗ್ರ ಸಂಘಟನೆಗೆ ಸೇರಿದವರನ್ನು ಬಂಧಿಸಲಾಗಿದೆ. ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ 12 ಕಿಲೋಮೀಟರ್ ದೂರದಲ್ಲಿ ಅಮರನಾಥ ಯಾತ್ರಿಕರ ತಂಡ ಪ್ರತಿದಿನ ಅನಂತನಾಗ್ನಿಂದ ಶ್ರೀನಗರಕ್ಕೆ ಮತ್ತು ಅಮರನಾಥ ಯಾತ್ರಿಕರ ಮೂಲ ಶಿಬಿರವಾದ ಬಾಲ್ತಾನ್ಗೆ ಚಲಿಸುತ್ತೆ. ಇದು ಜೈಷ್ನ ಭೂಗತ ಕಾರ್ಮಿಕರನ್ನ ಶಸ್ತ್ರಾಸ್ತ್ರ ಮತ್ತು ಮದ್ದುಗುಂಡುಗಳೊಂದಿಗೆ ಬಂಧಿಸಲಾಗಿದೆ ಅನ್ನುವಂಥ ಮಾಹಿತಿ ಇದೆ. ಪುಲ್ವಾಮಾ ಜಿಲ್ಲೆಯ ಟ್ರಾಲ್ನ ವಾಗಡ್ ಗ್ರಾಮದಲ್ಲಿ ನಿಷೇಧಿತ ಜೈಷೆ ಮೊಹಮ್ಮದ್ ಸಂಘಟನೆಗೆ ಸಂಬಂಧಪಟ್ಟಂತಹ ಇಬ್ಬರು ಭಯೋತ್ಪಾದಕ ಸಹಚರರನ್ನ ಭದ್ರತಾ ಪಡೆಗಳು ಬಂಧಿಸಿದ್ದಾರೆ. ನೋಡಿ, ಈ ಸಂದರ್ಭದಲ್ಲಿ ಶಸ್ತ್ರಾಸ್ತ್ರ, ಗ್ರೆನೇಡ್ಗಳು, ಇತರ ಅಪರಾಧ ಸಾಮಗ್ರಿಗಳನ್ನು ಪೊಲೀಸರು ವಶಪಡಿಕೊಂಡಿದ್ದಾರೆ. ಇನ್ನು ವಾಗಡಹಳ್ಳಿಯ ಕ್ರಾಸಿಂಗ್ನಲ್ಲಿ ಸ್ಥಾಪಿಸಲಾದ ಚೆಕ್ ಪಾಯಿಂಟ್ನಲ್ಲಿ ಪೊಲೀಸರು 42RR ಮತ್ತು CRPF 180 BN ಜೊತೆಗೂಡಿ ನಾದರ್ ಟ್ರಾಲ್ ನಿವಾಸಿ ಗುಲಾಂ ಮೊಹಿ ಉದ್ದೀನ್ ಅವರ ಪುತ್ರ ಉಮರ್ ಮೊಹಿ ಉದ್ದೀನ್ ಭಟ್ ಮತ್ತು ಕುಚ್ಮುಲ್ಲಾ ಟ್ರಾಲ್ ನಿವಾಸಿ ಹಸನ್ ಶೇಖ್ ಅವರ ಪುತ್ರ ಶಕೀಲ್ ಅಹ್ಮದ್ ಶೇಖ್ ಅಂತ ಗುರುತಿಸಲಾದ ಇಬ್ಬರು ಭಯೋತ್ಪಾದಕ ಸಹಚರರನ್ನ ಬಂಧಿಸಿರುವ ಮಾಹಿತಿ ಇದೆ. ಇನ್ನು ಶೋಧದ ಸಂದರ್ಭದಲ್ಲಿ ಸ್ಫೋಟಕ ವಸ್ತುಗಳು, ಹ್ಯಾಂಡ್ ಗ್ರೆನೇಡ್ಸ್, ಮದ್ದುಗುಂಡುಗಳು, 59 AK-47, 57 AK-47 ಜೀವಂತ ಸುತ್ತುಗಳು, AK-47-01 ಮ್ಯಾಗಝಿನ್ಸ್, ಅಪರಾಧ ವಸ್ತುಗಳನ್ನು ಅವರ ಬಳಿಯಿಂದ ವಶಕ್ಕೆ ಪಡೆದುಕೊಳ್ಳಲಾಗಿದೆ.